ಸಿಎಂ ಸಿದ್ದರಾಮಯ್ಯನವರ ಪರ ನಿಂತರ ಕೆಲ ದೋಸ್ತಿ ನಾಯಕರಿಂದ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಜೀನಾಮೆಯ ವಿಚಾರ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರ ಪರ ನಿಂತರ ಕೆಲ ದೋಸ್ತಿ ನಾಯಕರು ಹಾಗಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಬಗ್ಗೆ ಇದು ಆತುರದ ನಿರ್ಧಾರ ಅಂತ ದೋಸ್ತಿ ನಾಯಕರು ಹೇಳ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ಪರ ಕೆಲ ದೋಸ್ತಿ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ಇದು ಆತುರದ ನಿರ್ಧಾರ ಅಂತ ಅವರ ಪರವಾಗಿ ಮಾತುಗಳನ್ನಾಡ್ತಿದ್ದಾರೆ. ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕರೆ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಖಭಂಗ ಆಗಲಿದೆ. ಸೊ ಒಂದು ಕಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಸಿಗಬೇಕಾಗಿದೆ. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಈ ಒಂದು ಮುಡಾ ಪ್ರಕರಣದಲ್ಲಿ ಇಲ್ಲ ಅಂತ ಸಾಬೀತಾಯಿತು ಅಂತ ಅಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿಗೆ ಭಾರಿ ಮುಖಭಂಗ, ರಾಜ್ಯದ ಜನರಿಂದ ಛೀಮಾರಿ, ಅದರ ಜೊತೆಗೆ ಕಾಂಗ್ರೆಸ್ ನಾಯಕರ ವಾಗ್ದಾಳಿಗಳಿಗೆ ಬಲಿಯಾಗಬೇಕಾಗುತ್ತೆ ಬಿಜೆಪಿ ನಾಯಕರು. ಆಡಳಿತವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ರಾಜ್ಯಪಾಲರ ಮೇಲೂ ಕೂಡ ಕೆಲವೊಂದಿಷ್ಟು ಆಕ್ರೋಶದ ನುಡಿಗಳು ವ್ಯಕ್ತವಾಗುತ್ತೆ. ದಾಖಲಾತಿಗಳನ್ನ ತರಿಸಿಕೊಂಡಿದ್ದಾರೆ, ಮಾಹಿತಿಯನ್ನ ಪಡೆದಿದ್ದಾರೆ, ಕೆಲ ವಕೀಲರಿಂದ ಮಾಹಿತಿ ಪಡೆದಿದ್ದಾರೆ, ಕಾನೂನು ತಜ್ಞರಿಂದ ಮಾಹಿತಿ ಪಡೆದಿದ್ದಾರೆ, ಕೇಂದ್ರಕ್ಕೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತದನಂತರ ಪ್ರಾಸಿಕ್ಯೂಷನ್ ಮೂವ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಈ ವಿಚಾರವಾಗಿ ಕ್ಲೀನ್ ಚಿಟ್ ಸಿಕ್ಬಿಟ್ರೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ, ಮೈತ್ರಿ ನಾಯಕರಿಗೆ ಮುಖಭಂಗ. ಇಲ್ಲಿ ಸಿದ್ದರಾಮಯ್ಯನವರ ಪರ ಕೆಲ ದೋಸ್ತಿ ನಾಯಕರು ಬ್ಯಾಟ್ ಬೀಸ್ತಿದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಆನೆ ಬಲ. ತಮ್ಮ ಪಕ್ಷದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರು ಸಿದ್ದರಾಮಯ್ಯನವರ ಪರವಾಗಿರುವಂಥದ್ದು. ಆದ್ರೆ ಎಲ್ಲಾದ್ರೂ ಈ ಒಂದು ಪ್ರಕರಣದಲ್ಲಿ ಹುಸಿ ಅನ್ನುವಂಥದ್ದು ಕಂಡು ಬಂದ್ರೆ, ಸಿದ್ದರಾಮಯ್ಯನವರ ವಿರುದ್ಧ ಮಾಡಿರುವಂತಹ ಮಸಲತ್ತು ಅಂತ ಅನಿಸಿದ್ರೆ, ರಾಜ್ಯದ ಜನರ ಆಕ್ರೋಶಕ್ಕೆ, ದೋಸ್ತಿ ನಾಯಕರ ವಾಗ್ದಾಳಿಗೆ ಜೆಡಿಎಸ್ ಬಿಜೆಪಿ ನಾಯಕರು ಬಲಿಯಾಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲೇ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ವೈಯಕ್ತಿಕ ಹೇಳಿಕೆಗಳನ್ನ ಕೊಡಬೇಡಿ, ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಡಿ, ಕೇವಲ ಮುಡಾ ಹಗರಣ ಅದರ ಜೊತೆಗೆ ರಾಜೀನಾಮೆ ವಿಚಾರವಾಗಿ ಮಾತನಾಡಿ ಅಂತ ಈಗ ಸಿಎಂ ಪರ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಮಂಜು ಬ್ಯಾಟ್ ಬೀಸ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ವಿರುದ್ಧ ಕೇವಲ ಆರೋಪ ಅಷ್ಟೇ ಸಾಬೀತಾಗಿಲ್ವಲ್ಲ ಆರೋಪಿ ಅಂತ. ಇಂತಹ ಸಮಯದಲ್ಲಿ ಮುಡಾ ಕೇಸ್ನಲ್ಲಿ ದೋಸ್ತಿ ತಲೆ ಹಾಕೋದು ಬೇಡ. ಸಿಎಂ ಪರ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಮಂಜು ಬ್ಯಾಟ್ ಬೀಸ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ವಿರುದ್ಧ ಕೇವಲ ಆರೋಪ ಅಷ್ಟೇ ಅಲ್ವಾ ಕೇಳಿ ಬಂದಿರುವಂತದ್ದು, ಇನ್ನೂ ಸಾಬೀತಾಗಿಲ್ವಲ್ಲ ಅವರು ಆರೋಪಿ ಅಂತ ಹೇಳ್ಬಿಟ್ಟು. ಮುಡಾ ಹಗರಣದಲ್ಲಿ ಅಕ್ರಮ ನಿವೇಶನವನ್ನ ಪಡೆದಿದ್ದಾರೆ ಅನ್ನುವ ವಿಚಾರವಾಗಿ ಅಷ್ಟೇ ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಅದು ಸಾಬೀತಾಗಿಲ್ಲ, ಇವರೇ ಆರೋಪಿ ಅನ್ನುವಂಥದ್ದು. ಇಂತಹ ಸಮಯದಲ್ಲಿ ಮುಡಾ ಕೇಸ್ನಲ್ಲಿ ದೋಸ್ತಿ ತಲೆ ಹಾಕುವುದು ಬೇಡ ಅನ್ನುವ ಮುಖಾಂತರವಾಗಿ ಈಗ ಸಿಎಂ ಪರ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಮಂಜು ಬ್ಯಾಟ್ ಬೀಸಿರುವಂಥದ್ದು. ಆತುರದ ನಿರ್ಧಾರ ಬೇಡ, ನೋಡೋಣ ಕಾದು. ಅವರು ಆರೋಪಿ ಅಂತ ಸಾಬೀತಾಗ್ಲಿ, ರಾಜೀನಾಮೆ ವಿಚಾರವಾಗಿ ಅಷ್ಟೇ ಮಾತನಾಡಬೇಕಾಗಿರುವುದು. ಈಗ ಅವರ ಮೇಲೆ ವೈಯಕ್ತಿಕ ದಾಳಿಯನ್ನ ಮಾಡೋದು ಬೇಡ, ಸಾಬೀತಾಗ್ಲಿ ಫಸ್ಟ್ ಅವರು ಆರೋಪಿ ಅಂತ ಅನ್ನುವ ಮುಖಾಂತರವಾಗಿ ಬಿಜೆಪಿ ನಾಯಕರು ಕೂಡ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಕೆಲವೊಂದಿಷ್ಟು ವೈಯಕ್ತಿಕ ಹೇಳಿಕೆಗಳು ಇಲ್ಲಿ ಮುಳುವಾಗಬಹುದು. ಈ ನಿಟ್ಟಿನಲ್ಲಿ ಆತುರತೆ ಬೇಡ, ಆತುರದ ನಿರ್ಧಾರ ಬೇಡ, ಕಾದ್ ನೋಡೋಣ ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.